ಬೆಂಗಳೂರಿನಲ್ಲಿ ದಾಳಿ ನಡೆಸಿದ ರಾಕ್ಷಸರ ಹುಟ್ಟಡಗಿಸಲು ಎನ್ಐಎ ಪಣ ತೊಟ್ಟಿದೆ. ತನಿಖೆ ಚುರುಕುಗೊಳಿಸಿರೋ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಂದು ಬೆಂಗಳೂರಿಗೂ ದಾಂಗುಡಿ ಇಟ್ಟಿತು. ಉಗ್ರ ಕ್ರೌರ್ಯಕ್ಕೆ ಬಲಿಯಾದ ಭರತ್ ಭೂಷಣ್ ಮನೆಗೆ ಎಂಟ್ರಿ ಕೊಟ್ಟ ಆಫೀಸರ್ಸ್ ಉಗ್ರ ವ್ಯೂಹ ಭೇದಿಸಲು ಸನ್ನದ್ಧರಾಗಿದ್ದಾರೆ. ಕಾಶ್ಮೀರದಲ್ಲಿ ನಡೆದ ಉಗ್ರರ ಅಟ್ಟಹಾಸ ಪ್ರಕರಣ ಅಧಿಕೃತವಾಗಿ ತನಿಖೆ ಕೈಗೊಂಡ ಎನ್ಐಎ ಟೀಮ್. ಆ ಉಗ್ರರು ಕಾಶ್ಮೀರದಲ್ಲಿ ಮಾರಣ ಹೋಮ ನಡೆಸಿ ಅಮಾಯಕ ಜೀವಗಳ ಉಸಿರು ನಿಲ್ಲಿಸಿದ್ರು. ಘಟನೆ ನಡೆಯುತ್ತಿದ್ದಂತೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ಇದರ ತನಿಖೆಯ ಭಾಗವಾಗಿ ಎನ್ಐಎ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡವರ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕಳೆದ ಶುಕ್ರವಾರ ಬೆಂಗಳೂರಿನ ಭರತ್ ಭೂಷಣ್ ಮನೆಗೆ ಬಂದು ಸುಮಾರು 8 ಗಂಟೆಗಳ ಕಾಲ ಮಾಹಿತಿ ಪಡ್ಕೊಂಡಿದ್ದಾರೆ. ಕಾಶ್ಮೀರಕ್ಕೆ ಯಾವ ಕಾರಣಕ್ಕೆ ಹೋಗಿದ್ದು, ಯಾರ ಪ್ರೇರಣೆಯಿಂದ ಹೋದ್ರು, ಪ್ಲಾನ್ ಮಾಡಿದ್ಯಾರು, ಒಟ್ಟು ಎಷ್ಟು ಜನ ಹೋಗಿದ್ರು, ಅಲ್ಲಿ ನಡೆದ ಘಟನೆ, ಉಗ್ರರು ಯಾವ ದಿಕ್ಕಿನಿಂದ ಬಂದ್ರು ಎಂಬ ಹಲವು ಮಹತ್ವದ ಮಾಹಿತಿ ಪಡ್ಕೊಂಡಿದ್ದಾರೆ. ಇನ್ನು ಉಗ್ರರು ನೇರವಾಗಿ ಹತ್ತಿರದಿಂದಲೇ ಭರತ್ ಭೂಷಣ್ ಹಾಗೂ ಮಂಜುನಾಥ್ ಅವರನ್ನ ಶೂಟ್ ಮಾಡಿ ಹತ್ಯೆ ಮಾಡಿದ್ರು. ಇದನ್ನ ಹತ್ತಿರದಿಂದ ನೋಡಿದ್ರು ಕುಟುಂಬಸ್ಥರು, ಹಾಗಾಗಿ ಅವರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 10 ಲಕ್ಷ ಪರಿಹಾರ ಘೋಷಿಸಿದ್ದು, ಅದರ ಹಿನ್ನೆಲೆ ಇಂದು ಕಂದಾಯ ಅಧಿಕಾರಿಗಳು ಮನೆಗೆ ಬಂದು ಬ್ಯಾಂಕ್ ಡೀಟೇಲ್ಸ್, ಆಧಾರ್ ಕಾರ್ಡ್ ಸೇರಿದಂತೆ ಹಲವು ದಾಖಲೆಗಳನ್ನ ಪಡೆದುಕೊಂಡಿದ್ದಾರೆ. ಸಂಜೆ ತಹಸೀಲ್ದಾರ್ ಕೂಡ ಭೇಟಿ ಮಾಡಿದ್ರು. ಬುಧವಾರ ಸಿಎಂ ಸಿದ್ದರಾಮಯ್ಯ ಚೆಕ್ ವಿತರಣೆ ಮಾಡಲಿದ್ದಾರೆ. ಪ್ರವಾಸಕ್ಕೆ ಹೋಗಿದ್ದ ಕುಟುಂಬಗಳು ಉಗ್ರರ ಅಟ್ಟಹಾಸ ಕಂಡು ಶಾಕ್ನಿಂದ ಹೊರಬಂದಿಲ್ಲ. ಇನ್ಮುಂದೆ ಇಂತಹ ಕೃತ್ಯ ಆಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮತ್ತಷ್ಟು ಎಚ್ಚೆತ್ತುಕೊಳ್ಳಬೇಕಿದೆ. ಅಲ್ಲದೆ ಪಾಪಿ ಪಾಕಿಸ್ತಾನದ ಬುಡಕ್ಕೆ ಸರಿಯಾಗಿ ಪೆಟ್ಟು ಕೊಡಲೇಬೇಕು ಅನ್ನೋದು ದೇಶದ ಜನರ ಆಗ್ರಹವಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.